ಇವತ್ತು ಬೆಳಗ್ಗೆನೇ ಎದ್ದು ನನ್ನ ಮಗನ ಜೊತೆ ಒಂದು ವಾಕ್. ಇವತ್ತು ಎದ್ದ ತಕ್ಷಣ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಪ್ರೀ ವರ್ಕೌಟ್ ಮೀಲ್ ಆ್ಯಪಲ್ ಆ್ಯಂಡ್ ಗ್ರೀನ್ ಟೀ ತೊಗೊಂಡು ಬನ್ನಿ ಜಿಮ್ಗೆ ಹೋಗೋಣ. ನಮ್ಮ ಜಿಮ್ಮು ಇಲ್ಲಿಂದ ಹತ್ರನೇ. ಇವತ್ತು ಸ್ಯಾಟರ್ಡೆ ಆಗಿದ್ದರಿಂದ ಯಾಕೆ ರೋಡ್ ಫುಲ್ ಖಾಲಿ ಹೊಡೀತಿತ್ತು. ನಮ್ಮ ಮನೆಯಿಂದ ಜಿಮ್ಗೆ ಬರೀ 5 ನಿಮಿಷ. ಬನ್ನಿ ನಮ್ಮ ಜಿಮ್ ಸಿಕ್ಕೇ ಬಿಡ್ತು. ಮೇಲಿದೆ ನೋಡಿ, ಅದೇ ನಮ್ಮ ಜಿಮ್ಮು. ಬನ್ನಿ ಇವತ್ತು ಸ್ಟೆಪ್ಸ್ ಎಲ್ಲ ಹೋಗೋಣ. ಲಿಫ್ಟ್ ಇದ್ದರೂ ಕಾರ್ಡಿಯೋ ಆಗುತ್ತೆ ಅಂತ ಸ್ಟೆಪ್ಸ್ ಹತ್ಕೊಂಡು 3rd ಫ್ಲೋರ್ಲಿರೋ ನಮ್ಮ ಜಿಮ್ಗೆ ಹೋಗ್ತಾಯಿದ್ದೀನಿ. ಇವತ್ತು ಜಿಮ್ಗೆ ಹೋಗ್ತಿದ್ದಂಗೆ ಆಚೆ ಸ್ಲಿಪ್ಪರ್ಸ್ ಎಲ್ಲ ಜನ ಕಮ್ಮಿ ಇದ್ದಾರೆ ಅಂದ್ಕೊಂಡು ಜಿಮ್ ಒಳಗೆ ಹೋಗಿ ನೋಡ್ತೀನಿ, ತುಂಬ ಜನ. ಓಕೆ, ಒಂದು ಫೋಟೋ ತೊಗೊಂಡು ಹಾಗೆ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂತ ಕಾರಿಡಾರ್ ಹತ್ರ ನಿಂತ್ಕೋತೀನಿ. ಯಾವುದೋ ಒಂದು ಹೂವು ಇದೆ, ಯಾವ ಹೂವು ಅಂತ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಾದರೆ ಕಮೆಂಟ್ ಮಾಡಿ. ಈ ಥರ ಇದ್ದಿದ್ದು ಬಾಡಿ ಯಾವ ಥರ ಆಗಿದೆ ನೋಡಿ. ಬನ್ನಿ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಇವತ್ತು ಲೆಗ್ ವರ್ಕೌಟ್ ಇದ್ದಿದ್ದರಿಂದ ಎಲ್ಲರೂ ಹೇಳ್ತಾ ಇರ್ತಾರೆ ಜಿಮ್ಗೆ ಹೋಗೋರು ತುಂಬ ಚೆನ್ನಾಗಿ ಗೊತ್ತಿದೆ. ಬಿಲ್ಡಿಂಗ್ ಸ್ಟ್ರಾಂಗ್ ಇದ್ದರೂ ಬೇಸ್ಮೆಂಟ ವೀಕ್ ಇರುತ್ತೆ ಅಂತ. ಅದಕ್ಕೆ ನಾವು ಬೇಸ್ಮೆಂಟ ಸ್ಟ್ರಾಂಗ್ ಮಾಡೋಣ. ಫಸ್ಟು ಸ್ಕ್ವಾಟ್ಸ್ ಆಯಿತು, ನೆಕ್ಸ್ಟು ಲೆಗ್ ಪ್ರೆಸ್ ಮಾಡ್ತಾಯಿದ್ದೀನಿ. ಲೆಗ್ ಪ್ರೆಸ್ ಆದ ತಕ್ಷಣ ನೆಕ್ಸ್ಟು ಲೆಗ್ ಕ್ರಂಚಸ್. ಲೆಗ್ಗೆ ಯಾವ ವರ್ಕೌಟ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದೀನಿ ನೋಡಿ. ಲೆಗ್ ಕ್ರಂಚಸ್ ಆದಮೇಲೆ ಲೆಗ್ ಎಕ್ಸ್ಟೆನ್ಷನ್. ಲೆಗ್ ವರ್ಕೌಟ್ ತುಂಬ ಇಂಪಾರ್ಟೆಂಟು ಜಿಮ್ಮಲ್ಲಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಲೆಗ್ ಎಕ್ಸ್ಟೆನ್ಷನ್ ಆಗ್ತಿದ್ದಂಗೆ ಸ್ಟ್ಯಾಂಡಿಂಗ್ ಕಾಫ್ ರೈಸಸ್ 3 ಸೆಟ್ಟು ಕಂಪ್ಲೀಟ್ ಮಾಡಾಯಿತು ಸ್ಟ್ಯಾಂಡಿಂಗ್ ಕಾಫ್ ರೈಸ್ನ. ನೆಕ್ಸ್ಟು ಸುಮೋ ಸ್ಕ್ವಾಟ್ಸ್ ಆಗ್ತಿದ್ದಂಗೆ ಸದ್ಯ ಲಾಸ್ಟ್ ಫೈನಲ್ ಬಂದೆ ಸುಮೋ ಸ್ಕ್ವಾಟ್ಸ್ಗೆ. ನೆಕ್ಸ್ಟ್ ನನ್ನ ಫೇವ್ರೆಟ್ಟು ಯಾವುದು ಅಂತ ನೋಡಿ, ಕಾರ್ಡಿಯೋ. ಥ್ರೆಡ್ಮಿಲ್ ಮೇಲೆ ವಾಕ್ ಮಾಡ್ತಾ ಇರೋದು. ನಮ್ಮ ಥ್ರೆಡ್ಮಿಲ್ನ ರೋಡ್ ಸೈಡ್ಗೆ ಫೇಸ್ ಆಗಿ ಇಟ್ಬಿಟ್ಟಿದ್ದಾರೆ. ರೋಡನ್ನ ನೋಡಿಕೊಂಡು ಆರಾಮ್ಸೆ ರೋಡ್ ಮೇಲೆ ನಡೆಯೋ ಥರ ಫೀಲಿಂಗಲ್ಲೇ ಥ್ರೆಡ್ಮಿಲ್ ಮಾಡ್ತಾಯಿದ್ದೀನಿ. ಹಾಗೆ ಥ್ರೆಡ್ಮಿಲ್ ಮಾಡ್ತಾ ದೂರ ಏನೋ ಬರ್ದವ್ರಲ್ಲ ಅಂತ ಸ್ವಲ್ಪ ಝೂಮ್ ಹಾಕಿ ನೋಡಿದ್ರೆ 8 ಡಿಮ್ಯಾಂಡ್ ಮಿಷಿನ್ ರನ್ ಫಾರ್ 20 ಮಿನಿಟ್ಸ್ ಅಂತೆ. ನಾನು ನೋಡಿದ್ರೆ 1 ಅವರ್ ಮಾಡೋಣ ಅಂದ್ಕೊಂಡು ಬಂದೆ. ನಮ್ಮ ಜಿಮ್ಮಲ್ಲಿ ಕರ್ನಾಟಕ ಬಾವುಟ ಮತ್ತು ಭಾರತ ಬಾವುಟ ನೋಡಿ ತುಂಬ ಖುಷಿ ಆಯಿತು. ಆಫ್ಟರ್ ಲೆಗ್ ವರ್ಕೌಟ್ ಎಲ್ಲರಿಗೂ ಈ ಪೆನ್ ಚೆನ್ನಾಗಿ ಗೊತ್ತಿರುತ್ತೆ, ಯಾರು ಜಿಮ್ಗೆ ಹೋಗ್ತಾರೆ ಅವ್ರಿಗೆ. 2 ಫ್ಲೋರ್ ಇಳಿಯೋಕ್ಕಾಗಲ್ಲ ಅಂತ ಕನ್ಫರ್ಮ್ ಆಗಿ ಶಿಫ್ಟು ಲಿಫ್ಟ್. 2nd ಫ್ಲೋರಲ್ಲಿ ಲಿಫ್ಟಿಗೆ ಹೋದೆ. ಅಲ್ಲಿಂದ ಡೈರೆಕ್ಟು ಗ್ರೌಂಡ್ ಫ್ಲೋರ್. ಮನೇಲಿ ಏನು ಬ್ರೇಕ್ಫಾಸ್ಟ್ ಮಾಡ್ತಾರೆ ಅಂತ ಅದೇ ಥರ ಯೋಚನೆ ಮಾಡಿಕೊಂಡು ಮನೆ ಕಡೆ ಹೊರಟೆ. ಮನೆಗೆ ಬರ್ತಿದ್ದಂಗೆ ನನ್ನ ಹೆಂಡ್ತಿ ಬ್ರೇಕ್ಫಾಸ್ಟ್ ಅಂತ ಕೈಗೆ ಇಟ್ಲು. ಇವತ್ತಿನ ಬ್ರೇಕ್ಫಾಸ್ಟ್ ಚಿತ್ರಾನ್ನ, 3 ಎಗ್ ಆಮ್ಲೆಟ್ಟು ಮತ್ತು ಕುಕ್ಕುಂಬರ್. ನೋಡಿ ಹೇಗಾಗಿದ್ದೆ. ನೆಕ್ಸ್ಟ್ ಸ್ವಲ್ಪ ಹೊತ್ತು ಮಲ್ಕೊಂಡು ನನ್ನ ಹೆಂಡ್ತಿ ಜೊತೆ ಔಟಿಂಗ್. ಬೈಕಲ್ಲಿ ಹಾಗೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ. ಸುತ್ತಾಡಕ್ಕೆ ಹೋಗ್ತಿದ್ದೀವಿ ಅಂತ ಅಂದ್ಕೋಬೇಡಿ, ಮನೇಲಿ ನೀರು ಖಾಲಿ ಆಗಿತ್ತು, ನೀರು ತರಕ್ಕೆ ಹೋಗ್ತಾಯಿದ್ದೀನಿ. ಆಗ ಅವಳು ಬರ್ತೀನಿ ಅಂದ್ಲು, ಬಾ ಅಂತ ಕರ್ಕೊಂಬಂದೆ. ನೀರನ್ನ ಗಾಡಿಗೆ ಲೋಡ್ ಮಾಡಿಕೊಂಡು ಮನೆ ಕಡೆಗೆ ಹೊರಟು. ನನ್ನ ಫಿಟ್ನೆಸ್ ಜರ್ನಿ ಜೊತೆಗೆ ನೀವು ಜೊತೆಯಾಗಿ ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್. ಫಾಲೋ ಮಾಡೋದನ್ನ ಮರಿಬೇಡಿ. ನಾಳೆ ಸಿಗುವ. ಗುಡ್ ನೈಟ್. ಬಾಯ್.